ಮಿತ್ರರೇ, ಕೌತುಕ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಮಿತ್ರರೇ, ಏನಿದು ಭಾರತದ ರಾಜಧಾನಿ ದೆಹಲಿಯಲ್ಲಿ ಏಕಾಏಕಿ ಉದ್ವಿಗ್ನ ವಾತಾವರಣ? ಪ್ರಜಾಪ್ರಭುತ್ವದ ಹೃದಯ ಭಾಗದಲ್ಲಿ ಇಷ್ಟು ದೊಡ್ಡ ಘರ್ಷಣೆ ಯಾಕೆ ನಡೀತಿದೆ? ಮಿತ್ರರೇ, ವಿಷಯ ಏನು ಗೊತ್ತಾ? 23ರಿಂದ 24 ಲಕ್ಷ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಬರೆದಿದ್ರು. ಆದರೆ ಅವರ ಭವಿಷ್ಯದೊಂದಿಗೆ ಚೆಲ್ಲಾಟ ಆಡಲಾಯಿತು. ಸುಮಾರು 21 ವಿದ್ಯಾರ್ಥಿಗಳು ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ. ಅಷ್ಟು ದೊಡ್ಡ ಹುದ್ದೆ ಎಕ್ಸಾಮ್ಗೆ ವರ್ಷಗಟ್ಟಲೆ ಓದ್ಕೊಂಡು ಎಕ್ಸಾಮ್ ಬರೀಲಿಕ್ಕಂತ ಬಂದರೆ ನೀಟ್ ಎಕ್ಸಾಮ್ ಕ್ವಶನ್ ಪೇಪರ್ನ ಯಾರು ಕಿಡಿಗೇಡಿಗಳು ದುಡ್ಡಿಗೋಸ್ಕರ ಮಾರ್ತಾರೆ ಅಂತ ಅಂದರೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಬೆಲೆನೇ ಇಲ್ವಾ? 21 ವಿದ್ಯಾರ್ಥಿಗಳ ಸಾವಿಗೆ ಅರ್ಥನೇ ಇಲ್ವಾ? ಯಾವ ಶಿಕ್ಷಣ ವ್ಯವಸ್ಥೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀವಿ ನಾವೆಲ್ಲ? ಬನ್ನಿ ಮಿತ್ರರೇ, ಈ ಪ್ರತಿಭಟನೆ ಬಗ್ಗೆ ಚರ್ಚಿಸುತ್ತಾ ಹೋಗೋಣ. ಮಿತ್ರರೇ, ಜೂನ್ 28ರಂದು ಈ ಪ್ರತಿಭಟನೆ ಸ್ಟಾರ್ಟ್ ಆಗುತ್ತೆ. ಸೋನಮ್ ವಾಂಗ್ಚುಕ್ ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿಕೊಳ್ತಾರೆ. ಖಾಲಿ ಉಪ್ಪಿನ ನೀರನ್ನು ಸೇವಿಸುವ ಮೂಲಕ ಉಪವಾಸವನ್ನು ಕೈಗೊಳ್ತಾರೆ. ಪ್ರಾರಂಭದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಅಷ್ಟೊಂದು ಇರೋದಿಲ್ಲ ಈ ಪ್ರತಿಭಟನೆಯಲ್ಲಿ. ನೋಡ್ತಾ ಇದ್ದಂತೆ ವಿದ್ಯಾರ್ಥಿಗಳ ಸಂಖ್ಯೆ 10ರಿಂದ 100, 100ರಿಂದ 1000, 1000ದಿಂದ 10,000 ಹೀಗೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತೆ. ಪ್ರತಿಭಟನೆಗೆ ಜನ ಸೇರಬಾರ್ದು ಅಂತೇಳಿ ಮೆಟ್ರೋವನ್ನು ಬಂದ್ ಮಾಡಲಾಗುತ್ತೆ. ಸಾಮಾಜಿಕ ಜಾಲತಾಣಗಳನ್ನು ಸ್ಥಗಿತಗೊಳಿಸಲಾಗುತ್ತೆ. ಕೇಂದ್ರ ಸರ್ಕಾರ ಈ ಪ್ರತಿಭಟನೆಗೆ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗುತ್ತೆ. ಸಂಸತ್ತಿಗೆ ಮುತ್ತಿಗೆಯನ್ನು ಹಾಕಬಾರ್ದಂತೇಳಿ ಕೂಡ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗುತ್ತೆ. ಎಲ್ಲ ಕಡೆ ಬ್ಯಾರಿಕೇಡ್ ಹಾಕಲಾಯಿತು. ಆದರೆ ಮಿತ್ರರೇ, ಒಂದು ಮಾತು ನೆನಪಿರಲಿ, ಯೂತ್ ಪವರ್ ಎದುರುಗಡೆ ಯಾವ ಗೋರ್ಮೆಂಟ್ ಕೂಡ ಇಲ್ಲ ಅಂತೇಳಿ. ಮಿತ್ರರೇ, ಆದರೆ ಪೊಲೀಸವರು ಅಂದ್ಕೊಂಡ್ರು ವಿದ್ಯಾರ್ಥಿಗಳು ವಾಪಸ್ ಹೋಗ್ತಾರೆ ಅಂತೇಳಿ. ಆದರೆ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತಷ್ಟು ಜಾಸ್ತಿ ಆಗುತ್ತಾ ಹೋಗುತ್ತೆ. ಇದರಿಂದ ಲಾಠಿ ಚಾರ್ಜ್ ಕೂಡ ಮಾಡಲಾಗುತ್ತೆ. ಅಶ್ರುವಾಯು ಪ್ರಯೋಗ ಮಾಡ್ತಾರೆ. ಇದರಿಂದ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುತ್ತಾ ಹೋಯಿತು. ಸಂಸತ್ತಿಗೆ ಮುತ್ತಿಗೆಯನ್ನು ಹಾಕ್ತಾರೆ. ಇದರಿಂದ ಸಂಸತ್ತಿನ ಪ್ರವೇಶ ದ್ವಾರವನ್ನು ಕೂಡ ಬಂದ್ ಮಾಡಲಾಗುತ್ತೆ. ಹಾಗೂ ವಿವಿಧ ಮೂಲಗಳಿಂದ ಈ ಪ್ರತಿಭಟನೆಗೆ ಬೆಂಬಲ ಸಿಕ್ಕಿದೆ. ಒಂದು ವಿಷಯ ನೆನಪಿರಲಿ, ಇಲ್ಲಿ ಯಾವುದೇ ಪಕ್ಷ ಅಥವಾ ವ್ಯಕ್ತಿಯ ಬಗ್ಗೆ ಪ್ರೇರೇಪಿಸುವ ಕೆಲಸ ಆಗ್ತಾ ಇಲ್ಲ. ವಿ ಸ್ಟ್ಯಾಂಡ್ಸ್ ಫಾರ್ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳಿಗೆ ಸಿಜೆಪಿ ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿಯಿಂದ ಸಂಪೂರ್ಣ ಬೆಂಬಲ ಕೂಡ ಸಿಗುತ್ತೆ. ಪ್ರತಿಭಟನೆಯ ಮುಖ್ಯ ಉದ್ದೇಶ ಎಜುಕೇಷನ್ ಮಿನಿಸ್ಟರ್ ಆಫ್ ಇಂಡಿಯಾ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು. ಹಾಗೂ ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ, ಆಡಳಿತ ಬೇಕು. ಹಾಗೂ ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆಯನ್ನು ತರಬೇಕು. ಮಿತ್ರರೇ, ನೀವು ಕೇಳ್ಬೋದು, ರಾಜೀನಾಮೆ ಕೊಟ್ಟರೆ ಈ ಶಿಕ್ಷಣ ವ್ಯವಸ್ಥೆ ಸರಿ ಆಗುತ್ತಾ ಅಂತೇಳಿ. ವಿಷಯ ಅದಲ್ಲ. 2024ರಲ್ಲೂ ಕೂಡ ಇದೇ ಥರ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು. ಒಂದು ಸಲ ತಪ್ಪು ಆದಾಗ ಸರ್ಕಾರ ಕಠಿಣ ಕ್ರಮ ಕೈಗೆತ್ತಿಕೊಂಡಿದ್ರೆ ಈ ರೀತಿ ನಡೀತಾ ಇರಲಿಲ್ಲ. 21 ವಿದ್ಯಾರ್ಥಿಗಳು ಸಾಯ್ತಾ ಇರಲಿಲ್ಲ. ಈ ಬೇಜವಾಬ್ದಾರಿತನಕ್ಕೆ ಮಂತ್ರಿಗಿರಿ ಯಾಕೆ ಸ್ವಾಮಿ? ಇದು ಈ ದೇಶದ ದುರಂತ. ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ನೀಡ್ ಟು ಬಿ ಎಜುಕೇಟೆಡ್. ಮಿತ್ರರೇ, ನೀವು ಯೋಚನೆ ಮಾಡಿ, ಒಬ್ಬ ಕೂಲಿ ನಾಲಿ ಮಾಡಿ ವ್ಯಾಸಂಗ ಮಾಡೋ ವಿದ್ಯಾರ್ಥಿ ಹಗಲು ರಾತ್ರಿ ಅನ್ನೋದು ಬಿಟ್ಟು 2 ವರ್ಷಗಳ ಕಾಲ ನಿದ್ದೆ ಬಿಟ್ಟು ಓದ್ತಾನೆ. ಆದರೆ ಕೋಟಿಗಟ್ಟಲೆ ಇರೋನು ಹಿಂದಿನ ದಿನ ರಾತ್ರಿ 30ರಿಂದ 40 ಲಕ್ಷ ರೂಪಾಯಿ ಕೊಟ್ಟು ಪೇಪರ್ನ ಖರೀದಿ ಮಾಡ್ತಾನೆ. ಮರುದಿನ ಇಬ್ಬರು ಒಂದೇ ಎಕ್ಸಾಮ್ ಬರೀತಾರೆ. ಈ ಎಜುಕೇಷನ್ ಸಿಸ್ಟಮ್ಗೆ ಎಕ್ಸಾಮ್ ನಡೆಸಲಿಕ್ಕೆ ಬರಲ್ಲ ಅಂದರೆ ಯಾವ ಶಿಕ್ಷಣ ವ್ಯವಸ್ಥೆಯಲ್ಲಿ ಇದ್ದೀವಿ ನಾವು? ಸೈನಿಕರನ್ನು ಬಳಕೆ ಮಾಡಿ ಎಕ್ಸಾಮ್ ನಡೆಸ್ತಾರೆ ಅಂದರೆ ಶಿಕ್ಷಣ ವ್ಯವಸ್ಥೆಯ ದುರಂತ ಇದು. ಇದು ಕೇವಲ ಕಥೆಯಲ್ಲ, ನಮ್ಮ ಶಿಕ್ಷಣ ವ್ಯವಸ್ಥೆಯ ವಾಸ್ತವ. ಎಲ್ಲ ವಿದ್ಯಾರ್ಥಿಗಳು ಹೇಳೋದು ಒಂದೇ, ಹೇಟ್ ದಿ ಎಜುಕೇಷನ್ ಸಿಸ್ಟಮ್, ನಾಟ್ ದಿ ಕಂಟ್ರಿ. ಮಿತ್ರರೇ, ಮೊನ್ನೆ ನೀಟ್ ಪರೀಕ್ಷೆಗೆ 1 ನಿಮಿಷ 2 ನಿಮಿಷ ಲೇಟಾಗಿ ಬಂದಂಥ ವಿದ್ಯಾರ್ಥಿಗಳ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ತಾರೆ. ಅವರಿಗೆ ಪರೀಕ್ಷೆ ಬರೆಯಲು ಬಿಡಲ್ಲ. ಅದೇ ಥರ ಸ್ಟ್ರಿಕ್ಟ್ ಆ್ಯಕ್ಷನ್ ಈ ದೇಶದಲ್ಲಿ ಆಂಬುಲೆನ್ಸ್ ಲೇಟಾಗಿ ಬಂದಾಗ ಯಾವಾಗ ತಗೊಳ್ತಾರೋ, ಫೈರ್ ಬ್ರಿಗೇಡ್ ಲೇಟಾಗಿ ಬಂದಾಗ ಯಾವಾಗ ತಗೊಳ್ತಾರೋ, ಪೊಲೀಸವರು ಸಮಯಕ್ಕೆ ಸರಿಯಾಗಿ ಬರದೇ ಇದ್ದಾಗ ಯಾವಾಗ ತಗೊಳ್ತಾರೋ, ಸಂಸತ್ತಿಗೆ MP MLA ಮಂತ್ರಿಗಳು ಲೇಟಾಗಿ ಬಂದಾಗ ಯಾವಾಗ ತಗೊಳ್ತಾರೋ, ಅವಾಗ ಹೇಳ್ಬೋದು ಮಿತ್ರರೇ, ನಮ್ಮ ದೇಶ ಬೆಳವಣಿಗೆ ಆಗ್ತಾ ಇದೆ ಅಂತೇಳಿ. ಮಿತ್ರರೇ, ಈ ಸೋನಮ್ ವಾಂಗ್ಚುಕ್ ಯಾರು ಗೊತ್ತಾ? ಯಾರು ಈ ವ್ಯಕ್ತಿ ಇಷ್ಟು ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಿದ್ದು? ಮಿತ್ರರೇ, ಈ ಸೋನಮ್ ವಾಂಗ್ಚುಕ್ ಲಡಖ್ನ ಇಂಜಿನಿಯರ್ ಹಾಗೂ ಎಜುಕೇಷನ್ ಮಿನಿಸ್ಟರ್ ಹಾಗೂ ಓರ್ವ ವಿಜ್ಞಾನಿ ಹಾಗೂ ಪರಿಸರ ಹೋರಾಟಗಾರ. ನೀವು ನೋಡಿರ್ಬೋದು 3 Idiots ಚಿತ್ರದ ಪುನ್ಸುಕ್ ವಾಂಗ್ದ ಪಾತ್ರಕ್ಕೆ ಅವರ ಜೀವನವೇ ಸ್ಫೂರ್ತಿಯಾಗಿದೆ. ಇದಕ್ಕಿಂತ ಮೊದಲು ಅವರು ಲಡಖ್ಗೆ ಸಂವಿಧಾನದ 6ನೇ ಅನುಸೂಚಿಯ ಪ್ರಕಾರ ರಕ್ಷಣೆ ನೀಡಬೇಕು ಹಾಗೂ ಸ್ಥಳೀಯ ಜನಾಂಗದ ಭೂಮಿ, ಸಂಸ್ಕೃತಿ ಮತ್ತು ಪರಿಸರಕ್ಕೆ ಕಾನೂನುಬದ್ಧ ರಕ್ಷಣೆ ಬೇಕು. ಹಾಗೆ ಲಡಖ್ಗೆ ಪೂರ್ಣ ರಾಜ್ಯದ ಸ್ಥಾನಮಾನ ಕೊಡಬೇಕು ಹಾಗೂ ಸ್ಥಳೀಯರಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಅವಕಾಶವನ್ನು ಕೊಡಬೇಕು ಅಂಥೇಳಿ ಇದ್ರ ಹಿಂದೆನೂ ಕೂಡ ಧ್ವನಿ ಎತ್ತುತ್ತಾನೆ ಬಂದಿದ್ದಾರೆ. ಆದರೆ ಈಗ
ಸ್ಟೂಡೆಂಟ್ಸ್ ಫ್ಯೂಚರ್ಗಾಗಿ ತಮ್ಮ ಹೆಲ್ತನ್ನೇ ರಿಸ್ಕ್ನಲ್ಲಿ ಇಟ್ಟಿದ್ದಾರೆ. ಆದರೆ ಒಂದು ವಿಷಯ ನೆನಪಿರಲಿ, ಇದು ಯಾವುದೇ ಪಕ್ಷಕ್ಕೆ ಸಪೋರ್ಟ್ ಅಲ್ಲ, ಜಸ್ಟ್ ಫಾರ್ ದಿ ಫ್ಯೂಚರ್ ಇಂಡಿಯಾ. ಆದಷ್ಟು ಬೇಗ ಗೌರ್ನಮೆಂಟ್ ಇದನ್ನು ಸೀರಿಯಸ್ ಆಗಿ ತಗೊಳ್ಬೇಕು. ಆದಷ್ಟು ಬೇಗ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಲಿ. ಇನ್ನಾದರೂ ಎಜುಕೇಷನ್ ಸಿಸ್ಟಮ್ ಚೇಂಜ್ ಆಗಲಿ, ಎಲ್ರಿಗೂ ಒಂದೇ ಥರ ಎಜುಕೇಷನ್ ಸಿಗಲಿ, ಹಾಗೂ ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾರದರ್ಶಕ ಆಡಳಿತ ಇರಲಿ. ಒಂದು ದೇಶದ ರಿಯಲ್ ಸ್ಟ್ರೆಂತ್ ಬಿಲ್ಡಿಂಗ್ಸ್ ಅಲ್ಲ, ಸ್ಟೂಡೆಂಟ್ ಆ್ಯಂಡ್ ಯೂತ್ಸ್. ರೆಸ್ಪೆಕ್ಟ್ ಸ್ಟೂಡೆಂಟ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ಥರ ಹೆಚ್ಚಿನ ವಿಷಯಗಳಿಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸ್ವಾರಸ್ಯಕರ ವಿಷಯ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.